ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರುಕ್ಮಿಣಿ. ಇವತ್ತೊಂದು ಒಳ್ಳೆ ಸ್ವೀಟ್ ಮಾಡೋಣ ಅಂತ ಹೇಳಿ ಇದು ಬ್ರೆಡ್ ಅಲ್ಲಿ ಮಾಡ್ತಾ ಇದೀನಿ. ಬ್ರೆಡ್ ರಫಿ ಸ್ವೀಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ. ಈ ಸ್ಟವ್ ಏನ್ ಕಚ್ಚದಲ್ಲೇ ಹಾಗೆ ಮಾಡುವಂತದ್ದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡ್ತಾ ಇದ್ರೆ ಬಾಯಿ ನೀರ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಬೌಲ್ ತಗೊಂಡಿದೀನಿ. ಒಂದು ಬೌಲ್ ತಗೊಂಡು ಒಂದು 5 ರಿಂದ 6 ಸ್ಪೂನ್ ಹಾಲಿನ ಕೆನೆ ಹಾಕೊಳ್ತಾ ಇದೀನಿ. ಇಲ್ಲಿ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಒಂದು 5 ಸ್ಪೂನ್ ಹಾಲಿನ ಕೆನೆ ಹಾಕೊಳ್ಳಿ. ಸಣ್ಣ ಸ್ಪೂನ್ ಅದು, ಹಾಗಾಗಿ ಸ್ವಲ್ಪ 5 ಸ್ಪೂನ್ ಹಾಕೊಂಡಿದೀನಿ. ಆಮೇಲೆ ಇದ್ರ ಜೊತೆಗೆ 1.5 ಸ್ಪೂನ್ ಆಗಷ್ಟು ಹಾಲಿನ ಪೌಡರ್ ಹಾಕೊಳ್ತಾ ಇದೀನಿ. 1.5 ಸ್ಪೂನ್ ತಗೊಳ್ತಾ ಇದೀನಿ ಹಾಲಿನ ಪೌಡರು. ಆಮೇಲೆ 1 ಸ್ಪೂನ್ ಸಕ್ಕರೆ ಹಾಕೊಳ್ತಿದೀನಿ, ಸಾಕು. ಸ್ವೀಟ್ ಏನಷ್ಟು ಬೇಡ, ಸಿಂಪಲ್ ಆಗಿರಲಿ. ಆಮೇಲೆ 1 ಸ್ಪೂನ್ ಬಂದು ಕಸ್ಟರ್ಡ್ ಪೌಡರ್ ಹಾಕೊಳ್ತಾ ಇದೀನಿ. ಇಷ್ಟನ್ನು ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ಗಂಟು ಇರಬಾರ್ದು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ನೋಡಿ, ಈ ತರ ನೀಟಾಗಿ ತಿರುಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳು ನೋಡ್ತಾ ಇದ್ರೆ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ಮಾಡ್ಕೊಟ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಬೇಕರಿಯಲ್ಲಿ ಸಿಗುವಂತ ಸ್ವೀಟ್ಗಳಿಗಿಂತ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಆರೋಗ್ಯವಾಗಿ ಮಾಡ್ಕೊಬಹುದು. ನೋಡಿ, ಇದಾಗಿದೆ. ತೆಗೆದು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಈಗ ಇನ್ನೊಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ. ನೀರ್ ಹಾಕೊಂಡು ಇದಕ್ಕೆ 1 ಸ್ಪೂನ್ ಸಕ್ಕರೆ ಪೌಡರ್ ಹಾಕೊಳ್ತೀನಿ. ಆಮೇಲೆ 3 ಡ್ರಾಪ್ ಆಗೋಷ್ಟು ಫುಡ್ ಕಲರ್ ಹಾಕೊಳ್ತಾ ಇದೀನಿ. ನಾನಿಲ್ಲಿ ಯೆಲ್ಲೋ ಕಲರ್ ಹಾಕೊಳ್ತಾ ಇದೀನಿ. ಫುಡ್ ಕಲರ್ ಜಾಸ್ತಿ ಯೂಸ್ ಮಾಡಬಾರ್ದು, ಸ್ವಲ್ಪ ಕಲರ್ ಬರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಳ್ತಾ ಇದೀನಿ ಅಷ್ಟೇ. ನೋಡಿ, ಇದನ್ನ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದೊಂದು ಸಿರಪ್, ಸ್ವೀಟ್ ಸಿರಪ್ ಇದು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ ಇದು. ಸಕ್ಕರೆ ಸ್ವಲ್ಪ ಆಗಿದೆ, ಪರವಾಗಿಲ್ಲ, ಕರಗ್ಕೊಳ್ಳುತ್ತೆ. ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಳ್ತೀನಿ ಇದನ್ನ. ಈಗ ಇಲ್ಲಿ ಒಂದು 4 ಪೀಸ್ ಆಗೋಷ್ಟು ಬ್ರೆಡ್ ತಗೊಂಡಿದ್ದೀನಿ. ಸ್ವೀಟ್ ಬ್ರೆಡ್ ಇದು. ಈ ಸೈಡ್ ಇರೋದೆಲ್ಲ ಕಟ್ ಮಾಡ್ಕೊಳ್ತೀನಿ ನೀಟಾಗಿ. ನೋಡಿ, ಈ ತರ ನೀಟಾಗಿ ಕಟ್ ಮಾಡ್ಕೊಂಡು ತಕ್ಕೋಬೇಕು. ಇದನ್ನೆಲ್ಲ ಕಟ್ ಮಾಡಿ 1 ಪೀಸಲ್ಲಿ 4 ಪೀಸ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಮಾಡ್ಕೊಬೇಕು. ಈ ತರ ಮಾಡ್ಕೊಂಡು ಎಲ್ಲ ಎತ್ತಿಟ್ಕೊಳ್ತೀನಿ. 4 ಪೀಸ್ಗಳನ್ನ ಈ ತರ ಮಾಡಿ ಫುಲ್ ಎತ್ತಿಟ್ಕೊಳ್ತೀನಿ. ಆಯ್ತು, ಆಗಿದೆ ಇದು. ಇವಾಗ ಹಾಗೆ ನೋಡಿ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಇಷ್ಟ ಇದೆ. ಈ ತರ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವೀಟ್, ಇದನ್ನ ಈಗ ಬ್ರೆಡ್ ಒಂದು ಸೈಡ್ ಇದನ್ನ ಹಾಕೊಳ್ಳೋಣ ಇದ್ರ ಮೇಲೆ. ನೋಡಿ, ಈ ತರ ಹಚ್ಕೋಬೇಕು. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಗಳನ್ನ ಪುಡಿ ಮಾಡಿ ಎತ್ತಿಟ್ಕೊಂಡಿದೆ, ಅದನ್ನ ಇದ್ರ ಮೇಲೆ ಸ್ವಲ್ಪ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಕ್ರಂಚಿ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ನ ಹಾಕಿ ಹಂಗೆ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಇದೇ ತರ ಎಲ್ಲಾನು ಸಹ ಮಾಡಿ ಎತ್ತಿಟ್ಕೊಳ್ತೀನಿ ಒಂದ್ ಸೈಡಿಗೆ. ನೋಡಿ, ಈ ತರ ಹಾಕೊಳ್ತೀನಿ ಎಲ್ಲಾನು. ಹಿಂಗ ಹಾಕೊಂಡಿದ್ದೀನಿ ಸಹ ಎತ್ತಿಟ್ಕೊಳ್ಳೋಣ. ಇದೇ ತರ ಎಲ್ಲಾನು ಮಾಡ್ಕೊಳ್ತೀನಿ. ಪ್ರತಿಯೊಂದನ್ನು ಇದೇ ತರ ಹಾಕೊಂಡು ಎತ್ತಿಟ್ಕೋಬೇಕು. ನೋಡಿ, ಆಗಿದೆ. ಈಗ ಎಲ್ಲ ಹಾಕೊಂಡಿದೀನಿ. ಈಗ ಒಂದ್ ಸಿರಪ್ ರೆಡಿ ಮಾಡಿದ್ವಲ್ಲ, ಅದ್ರೊಳಗೆ ಇದು ಒಂದೊಂದನ್ನೇ ಹೆಜ್ಕೊಳ್ಳೋಣ. ಇದನ್ನ ನೋಡಿ, ಈ ತರ ಹೆಜ್ಕೊಂಡು ಇದನ್ನ ಪ್ರೆಸ್ ಮಾಡ್ಕೊಂಡು ಇರೋಷ್ಟು ಸಿರಪ್ ಎಷ್ಟು ಆಚೆ ಬರುತ್ತೆ ಅಷ್ಟನ್ನು ತೆಗೆದುಕೊಳ್ಳೋಣ. ಇದನ್ನ ನೋಡಿ, ಪ್ರೆಸ್ ಮಾಡಿದ್ರೆ ಸ್ವೀಟ್ ಎಷ್ಟಿತ್ತು ಅಷ್ಟು ಬಿಟ್ಕೊಂಡು ಉಳಿದಿದ್ದೆಲ್ಲ ಆಚೆ ಬರುತ್ತೆ. ಈ ತರ ಈಗ ಇದು ಒಂದು ಒಣ ಕೊಬ್ಬರಿ ತುರಿನ ಪುಡಿ ಮಾಡಿ ಎತ್ತಿಟ್ಕೊಂಡಿದೀನಿ. ಅದ್ರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈ ತರ ನೋಡಿ, ಈ ತರ ಎಲ್ಲ ಅದರಲ್ಲಿ ಹೆಜ್ಜಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಳ್ತೀನಿ ಒಂದು ಪ್ಲೇಟಿಗೆ. ನೋಡಿ, ಈ ತರ ಎತ್ತಿಟ್ಕೊಳ್ಳೋಣ ಎಲ್ಲ. ಇನ್ನೂ ಒಂದು ಮಾಡ್ಕೊಳ್ತೀನಿ ಅದೇ ತರ. ಇದೇ ತರ ಎಲ್ಲಾನು ಮಾಡಿ ಪ್ಲೇಟಲ್ಲಿ ತೆಗೆದು ಎತ್ತಿಟ್ಕೊಳ್ತೀನಿ. ಇದನ್ನ ಸ್ವಲ್ಪ ಪ್ರೆಸ್ ಮಾಡೋಣ, ಇಲ್ಲ ಅಂದ್ರೆ ಸೆರಮ್ ಎಲ್ಲ ಆಚೆ ಬರುತ್ತೆ, ತೊಟ್ಟಿಕ್ಕತ್ತೆ. ಅದಕ್ಕೋಸ್ಕರ ಈ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸಿರಮ್ ಆಚೆ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಎಲ್ಲ ಕೊಬ್ಬರಿಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕೊಬ್ಬರಿ ತುರಿ ಇದು ಎತ್ತಿಟ್ಕೊಂಡಿಡಿ. ಎಲ್ಲಾನು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಎಲ್ಲ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಸ್ವಲ್ಪ ಎಲ್ಲದ್ರ ಮೇಲೆ ಹಾಕೊಳ್ಳೋಣ ಇದನ್ನ. ಹೀಗೆ ನೋಡಿ, ಎಲ್ಲ ಹಾಕೊಂಡಿದ್ದೀನಿ. ಈಗ ಟೂಟಿ ಫ್ರೂಟಿ ಇತ್ತು ಮನೇಲಿ, ಅದನ್ನ ಸ್ವಲ್ಪ ಒಂದು 3 ಹಾಕೊಳ್ತಾ ಇದೀನಿ ಅದ್ರ ಮೇಲೆ. ನೋಡಿ, ಇವಾಗ ತಿನ್ನಕ್ಕಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇಷ್ಟೇ ರೆಸಿಪಿ ಇದು. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಕ್ಕೆ, ಬಾಯಲ್ಲಂತೂ ನೀರ್ ಬರ್ತಾ ಇದೆ.
ಇಷ್ಟೇ ರೆಸಿಪಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.